ಆದಿತ್ಯ ಮತ್ತೆ ಸಂಜು ಒಂದೇ ಥರ ಇದ್ರಾ? ಇಷ್ಟೊಂದು ಹೋಲ್ಕೆನಾ? ಇದೆಲ್ಲ ಹೇಗೆ ಸಾಧ್ಯ? ಅಥವಾ ಆ ಆದಿತ್ಯನೇ ಸಂಜು ಹೋಗಿ ಹುಟ್ಟಿದನಾ? ಓ ಗಾಡ್, ಯಾಕೆ ಹೀಗೆ ತಲೆ ಹಾಳು ಮಾಡ್ತಿದ್ಯಾ? ಸ್ವಲ್ಪನೂ ಅರ್ಥ ಆಗ್ತಿಲ್ವಲ್ಲ. ಸರ್, ಏನಪ್ಪ ಹೊಸದಾಗಿ ಮದುವೆ ಆದವನು ಹೆಂಡತಿ ಹಿಂದೆ ಸುತ್ತಬೇಕು, ಅದು ಬಿಟ್ಟು ನನ್ನಿಂದ ಬರ್ತಿದ್ಯಲ್ಲ. ಅಯ್ಯೋ ಮದುವೆ ವಿಷಯ ಕಲ್ಲು ಬಿತ್ತು ಸರ್. ಮೊದಲು ನನ್ನ ಪೇಮೆಂಟ್ ಕ್ಲಿಯರ್ ಮಾಡಿ, ನಾನು ಇಲ್ಲಿಂದ ಕಳ್ಸ್ಕೊಂಡ್ಬಿಡ್ತೀನಿ. ಹನಿಮೂನ್ ಪೀರಿಯಡ್ ಮುಗಿಸು ಮರಿ ಕೊಡೋಣಂತೆ. ಯಾಕೆ ಮಕ್ಕಳು ಮರಿನೂ ನಿಮ್ಮ ಕೈ ಕೊಡೋದು ಬೇಡವೇ? ನೋಡು, ತಮಾಷೆ ಏನಿದ್ರು ನಾನು ಮಾಡ್ಬೇಕೀಗ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ತಲೆ ತಿನ್ಬೇಡ, ಮನೆಗೆ ನಡಿ. ಅಯ್ಯೋ ನಿಂತ್ಕೊಳ್ಳಿ ಸರ್. ಏನು ನೀವು ಆಡಿದ್ದ ಆಟನಾ? ನಿಮ್ಗೆಲ್ಲ ಕಣ್ಗಳಿಗೆ ಹೆಂಗೆ ಕಾಣ್ತೀನಿ ನಾನು? ಆಟನೂ ಇಲ್ಲ, ಊಟನೂ ಇಲ್ಲ. ದಿನಕ್ಕೆ 50 ಸಲ ಹಿಂದೆ ಬಿದ್ದು ತಲೆ ತಿನ್ನೋದು ನಿಲ್ಸು. 50 ಸಲ ಅಲ್ಲ, 100 ಸಲ ಬಂದರೂ ಕಾಸೆ ಬಿಚ್ಚಲ್ಲ ಅಂತೀರಲ್ಲ. ಮದುವೆ ಕೆಲಸ ಆದಮೇಲೆ ದುಡ್ಡು ಕ್ಲಿಯರ್ ಮಾಡ್ತೀನಿ ಅಂದಿದ್ದು ಇದೇ ಬಾಯಿಂದ ಅಲ್ವಾ? ಸ್ವಿಮ್ಮಿಂಗ್ ಬರ್ದೆ ಹೋದ್ರು ಮುಳುಗೆದ್ದೆ. ಅಡುಗೆ ಮನೆಗೆ ಎಂಟ್ರಿನೇ ಕೊಡದೆ ಇದ್ದವನು ಕಡಂಬಟ್ಟು ಮಾಡಿಕೊಟ್ಟೆ. ಆಂಜನೇಯನ್ ಪಕ್ಕಾ ಭಕ್ತ ಆಗಿದ್ದವನು ಕಂಡು ಹುಡುಗಿಯರ ಮುಂದೆ ಸ್ವಯಂವರ ಥರ ನಿಂತೆ. ಯಾವುದೋ ಕಿರಿಕ್ ಪಾರ್ಟಿ ಪಕ್ಕ ಕೂತು ಮದುವೆ ಪೋಸು ಕೊಟ್ಟೆ. ಇದಕ್ಕಿಂತ ಟಾಸ್ಕ್ ಬೇಕಾ? ಮೊದಲು ತಲೆ ತಿನ್ನೋದು ನಿಲ್ಸು. ಅಯ್ಯೋ ಸರ್. ಸಾರ್ ಏನು ಸಾರ್? ಕೆಲಸ ಮುಗಿಯೋ ತನಕ ಮುಚ್ಕೊಂಡಿರ್ಬೇಕು. ಕೋಪ ತರಿಸ್ಬೇಡ. ಓಹೋ, ಏನ್ ನಿಮ್ಮೊಬ್ರಿಗೇನ ಕೋಪ ಬರೋದು? ನಮಗ್ ಬರಲ್ವಾ? ಅಲ್ಲ, ಇಷ್ಟು ದಿವಸ 150ಇಂದ 200 ಹುಡುಗಿನ ತೋರಿಸ್ಬಿಟ್ಟು ಅದು ಯಾವ್ದೋ ರಾಕ್ಷಸಿ ಅಂತ ಅಂದ್ಬಿಟ್ಟು ನನಗೆ ಕಟ್ಟಿದಿರಲ್ಲ, ನನಗೆ ಅಷ್ಟು ಉರಿ ಬೇಡ ಸರ್. ಓಹೋ, ಅದಕ್ಕ ಕೋಪ? ಅದಾಗಲ್ಲ ಕಣೋ, ಅವತ್ತಲ್ಲ ಆಗಿದ್ದೇ ಬೇರೆ. ಸಾಕು ನಿಲ್ಸಿ ಸರ್, ಬೇಡ, ನನಗೆ ಬೇಡ ನಿಮ್ ಪುರಾಣ. ಒಳ್ಳೆ ನರ್ಸರಿ ಮಕ್ಳಿಗೆ ಕತೆ ಹೇಳ್ದಂಗೆ ದಿನಕ್ಕೊಂದೊಂದು ಕತೆ ಹೇಳ್ತೀರಲ್ಲ ಸರ್ ನೀವು. ಮೊದಲು ನನ್ನ ಮಾತು ಕೇಳು. ಆಗದೇ ಇಲ್ಲ ಸರ್. ನಿಮ್ಮನ್ನು ಸಹಿಸ್ಕೊಳಕ್ಕಾಗಲ್ಲ, ರಾಕ್ಷಸಿನೂ ಸಹಿಸ್ಕೊಳಕ್ಕಾಗಲ್ಲ ನನಗೆ. ಈಗ ನೀವು ಹೇಳ್ದಾಗೆ ಮದುವೆ ಆಯ್ತಲ್ಲ, ನನಗೆ ಬರ್ಬೇಕಾಗಿರೋ ಕಮಿಷನ್ ಕೊಟ್ಬಿಡಿ, ನಾನು ಹೊಟ್ಟೋಗ್. ಫೋಟೋಗೊಂದು ಹಾರ ಕುಂಕುಮನೂ ಬೀಳ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರು. ಹಾ, ಕೆಳಗಡೆ ಜನನ ಸೋ ಅಂಡ್ ಸೋ, ಮರಣ ಸೋ ಅಂಡ್ ಸೋ, ಡೇಟು. ಏನಮ್ಮ ವಸು, ಹಗಲು ರಾತ್ರಿ ಪಾಪಚ್ಚಿ ಜೊತೆಲ್ಲೇ ಇರ್ತೀಯಾ? ಆದರೂ ಸಾಕಾಗಲ್ವಾ? ಆಗ್ಲಿಂದ ಫೋಟೋ ಮುಂದೆ ನಿಂತ್ಕೊಂಡು ಏನು ಕನಸು ಕಾಣ್ತಾ ಇದ್ದೀಯಾ? ಏ ಕಳ್ಳಿ ವಸು, ವಸು ಆಂಟಿ, ಆಹಾ, ನಾನು ಅನ್ಕೊಂಡ ಹಾಗೆ ಆಯಿತು. ಇವತ್ತೆಲ್ಲಿ ಡ್ರೀಮ್ ಸಾಂಗ್ ಲೊಕೇಶನು? ಸ್ವಿಟ್ಜರ್ಲ್ಯಾಂಡ್ ಅಲ್ಲ? ಹಾಗೇನೂ ಇಲ್ಲ ಆಂಟಿ. ಈ ಮನೇಲಿ ಇವ್ರದ್ದು ಇದೊಂದೇ ನಾವು ಫೋಟೋ ಇರೋದು, ಬೇರೆ ಇಲ್ವಾ? ಓಹೋ ಮೇಡಮ್, ಏನು ಸಮಾಚಾರ? ಯಾವ ಕಡೆ ತಿರುಗಿದ್ರು ನಿಮ್ಮ ಯಜಮಾನ್ರೇ ಕಾಣಿಸ್ಬೇಕು ಅಂತನಾ? ಇದಪ್ಪ ಪ್ರೀತಿ ಅಂದರೆ? ಹಾಗೇನೂ ಇಲ್ಲ ಆಂಟಿ. ಪ್ಲೀಸ್ ಆಂಟಿ, ಹೇಳಿ. ಇಲ್ಲಮ್ಮ, ನೀವೀಗಷ್ಟೇ ಮದುವೆ ಆಗಿದ್ದೀರಲ್ಲ, ನಿಮ್ಮಿಬ್ಬರು ಜೋಡಿ ಫೋಟೋ ಒಂದು ತೆಗ್ಸಾಕೋಣ, ಆಯಿತಾ? ಈ ಮನೇಲಿ ನಮ್ಮ ಆದಿತ್ಯನೇ ನಮ್ಮ ಪಾಲಿನ ಮಗು, ದೇವರು ಎಲ್ಲ. ಅದಕ್ಕೆ ಅವನ ಫೋಟೋ ಮಾತ್ರ ಇಲ್ಲಿ ಹಾಕಿರೋದು. ದೊಡ್ಡ ಯಜಮಾನ್ರಿಗೂ ಆದಿತ್ಯ ಅಂದರೆ ಪ್ರಾಣ. ಅವನ ಕನವರಿಕೆಯಲ್ಲೇ ಅವ್ರ ಪ್ರಾಣ ಬಿಟ್ಟಿದ್ದು. ನಾವು ಆದಿತ್ಯನ ಫೋಟೋದಲ್ಲಿ ನಮ್ಮ ಮಾವನವ್ರನ್ನ ಕಾಣ್ತಿದ್ದೀವಿ. ಆಂಟಿ,
ನಾನು ಕೇಳ್ತಿರೋದು ಆದಿತ್ಯಂದು ಈ ಫೋಟೋ ಬಿಟ್ಟರೆ ಬೇರೆ ಯಾವುದೂ ಇಲ್ವಾ ಅಂತ. ಇತ್ತು, ಆದರೆ ಈಗಿಲ್ಲ. ಅದೊಂದು ದಿನ ಬೆಂಕಿಗೆ ಬಿದ್ದು ಎಲ್ಲ ಸುಟ್ಟೋದು. ಹೇಗೋ ಇದೊಂದು ಉಳ್ಕೊಂತು ನಮ್ಮ ಪುಣ್ಯಕ್ಕೆ. ಎಷ್ಟು ಚಂದ ಇದೆ ಅಲ್ವಾ? ಸರಿ, ಫೋಟೋ ನೋಡಿ ಸಾಕು. ಸ್ವಲ್ಪ ಬಚ್ಚಲ್ ಮನೆ ಕಡೆ ಬಾಮ್ಮ, ಬಾ. ಕನ್ಫರ್ಮ್ ಆಗೇ ಹೋಯ್ತು. ಎಸ್, ದಟ್ ಮೀನ್ಸ್ ಇದು ಆದಿತ್ಯ ಅಲ್ವೇ ಅಲ್ಲ, ಇದು ಸಂಜುದೇ ಫೋಟೋ. ಆದಿತ್ಯನ ಮುಖ ಈ ಕೋತಿ ಮುಸುಡಿ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನಲ್ಲಿ ಇವನಲ್ಲಿ ಈ ಮಹೇಂದ್ರ ವರ್ಮಾ ಆಸ್ತಿಗೋಸ್ಕರ ಸಂಜುಗೆ ಆದಿತ್ಯನ ಡ್ರೆಸ್ ಹಾಕಿಸಿ ರೆಡಿ ಮಾಡಿಸಿರೋ ಹಾಗಿದೆ. ಒಂದೇ ಒಂದು ಫೋಟೋ ತೆಗ್ಸಿದಾನೆ. ಅಬ್ಬಾ, ಎಂಥ ಮೋಸ! ಏನಮ್ಮ ವಸು, ನೀನು ನನ್ನ ಹಿಂದೆ ಬರ್ತಾ ಇದೀಯಾ ಅಂದರೆ ನೀನು ಇನ್ನೂ ಇಲ್ಲೇ ನಿಂತಿದೀಯಾ? ಆದಿತ್ಯನ್ಗೆ ಎಣ್ಣೆ ಹಚ್ಚಿ ಮೈಕೈ ನೀವಿ ತಲೆಗೆ ಸ್ನಾನ ಮಾಡಿಸ್ಬೇಕು. ನಾನಿದನ್ನೆಲ್ಲ ಮಾಡಲ್ಲ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ. ಗಂಡನ ಸೇವೆ ಮಾಡಿದ್ರೆ ಹೆಂಡತಿಗೆ ಪುಣ್ಯದ ಕೆಲಸ. ನೋಡು, ನೀನು ಬಚ್ಚಲ್ ಮನೆ ಕಡೆ ನಡಿ, ನಾನು ಎಣ್ಣೆ ಬಿಸಿ ಮಾಡ್ಕೊಂಡು ಬರ್ತೀನಿ. ನೀರು ಹಾಕ್ಬೇಕಾ? ಸರಿಯಾಗೆ ಹಾಕ್ತೀನಿ ಬಾ. ಇವತ್ತು ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ, ಮೈಯೆಲ್ಲ ಒದ್ದೆ. ಗಂಡಸರು ಸ್ನಾನ ಮಾಡೋ ಕಡೆ ನಿನ್ಗೇನ್ ಕೆಲಸ? ನಡಿ ಆಚೆ. ಮಾನ ಮರ್ಯಾದೆ ಇರೋರು ಮಾತ್ರ ಹಿಂಗೆ ಮಾತಾಡ್ತಾರೆ. ನಿಂಗೆ ಇದು ಸೂಟ್ ಆಗಲ್ಲ. ಓಹೋ, ನೀನು ಬರೀ ಊರು ಬಿಟ್ಟು ಬಂದಿರೋಳು ಅನ್ಕೊಂಡೆ, ನೀನು 3 ಬಿಟ್ಟು ಬಂದಿದ್ಯಾ ಅಂತ ಗೊತ್ತಾಯ್ತು ತಾಯಿ. ನೋಡೋ, ನನ್ನ ತಲೆ ರೈಸ್ ಮಾಡಿಸ್ಬೇಡ, ಸುಮ್ಮನೆ ಆಚೆ ಹೋಗಿಲ್ಲಿಂದ. ನಿನ್ನ ಮೈ ಮುಸುಡಿ ಎಲ್ಲ ನೋಡೋಕೆ ನಾನೇನು ಹರಕೆ ಹೊತ್ತಿಲ್ಲ. ಈ ಮನೆಯವ್ರು ಅದೇನೋ ಶಾಸ್ತ್ರ ಅಂತ ನಿನಗೆ ನೀರು ಒಯ್ಯೋಕೆ ಹೇಳಿದ್ದಾರೆ. ನಿನ್ನ ಬಟ್ಟೆ ಹಾಕೊಂಡವ್ರು ಕೂತ್ಕೋ, ಬಿಚ್ಚಾದ್ರೂ ಕೂತ್ಕೋ, ನಂಗೇನಾಗಬೇಕು? ನಾನು ನೀರು ಒಯ್ತೀನಿ ಅಷ್ಟೇ. ನಿನ್ನ ಕೈಯಲ್ಲಿ ಸ್ನಾನ ಮಾಡಿಸ್ಕೊಳ್ಳೋ ಧರ್ದು ನಮ್ಗೆ ಇನ್ನೂ ಬಂದಿಲ್ಲ ತಾಯಿ. ನಡಿ ಆಚೆ. ನಿನಗೆ ಸ್ನಾನ ಮಾಡ್ಸೋ ಕರ್ಮ ನನಗೂ ಬಂದಿಲ್ಲ. ಈ ಮಾತನ್ನ ಹೋಗಿ ಶಾಂತ್ಲಾ ಆಂಟಿಗೆ ಹೇಳು. ಬಸ್ಸು, ಎಣ್ಣೆ ತಂದಿದ್ದೀನಿ. ಅಯ್ಯೋ ನನ್ನ ಚಿನ್ನ. ಅಲ್ಲ, ಹೆಂಡತಿ ಆದ ಮಾತ್ರಕ್ಕೆ ಗಂಡನ ಸೇವೆನೆಲ್ಲ ಮಾಡಬೇಕು ಅಂತ ಏನಾದರೂ ಇದೆಯಾ? ನೀನೇನು ನನ್ನ ಸೇವಕಿನಾ? ನನ್ನ ಹೆಂಡತಿ, ನನ್ನ ಯಜಮಾನಿ ನೀನು. ರೀ, ಹಾಗೆಲ್ಲ ಹೇಳಬೇಡಿ. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಅಂತ ಶ್ಲೋಕ ಕೇಳಿಲ್ವಾ? ಹೆಂಡತಿ ಕರ್ತವ್ಯನ ಪೂರೈಸಕ್ ಬಿಡಬೇಕು, ಆಗ್ಲೇ ನಮ್ಮ ಪ್ರೀತಿಗೂ ಒಂದು ಅರ್ಥ ಸಿಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಅದೆಷ್ಟು ಪ್ರೀತಿ. ಮಾತಾಡ್ತಾ ನಿಂತು ಬಿಟ್ರೆ ಸ್ನಾನನೂ ಬೇಡ, ಊಟನೂ ಬೇಡ, ಪ್ರೀತಿ ಒಂದೇ ಸಾಕು ಅಲ್ವಾ? ಪಾಪಚ್ಚಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು ಅಂದ್ರೆ ಇಲ್ಲೇ ನಿಂತಿದ್ಯಲ್ಲ. ನೋಡಮ್ಮ, ಅವ್ನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಿಡು. ಅದು ನನಗೆ ನೆಗಡಿ, ನಾನು ಹಾಗೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅದೆಲ್ಲ ಆಗಲ್ಲ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ನೋಡಿ ನೆಗಡಿ. ಪಾಪಚ್ಚಿ, ಇದು ಸಂಪ್ರದಾಯ ಕಣೋ. ಪ್ಲೀಸ್ ಹೋಗ್ಲಿ ಬಿಡು. ನೋಡಮ್ಮ, ಶಾಸ್ತ್ರಕ್ಕಾದ್ರೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೀರು ಹಾಕ್ಬಿಡು, ಆಯ್ತಾ? ಅಕಸ್ಮಾತ್ ಯಾರಾದರೂ ಕಿಡಿಗೇಡಿಗಳು ನೀನು ರಾತ್ರಿ ಮಲಗಿರುವಾಗ ರೂಮ್ ಲಾಕ್ ಮಾಡಿ ಬೆಂಕಿ ಹಚ್ಚಿ ಜೀವಂತ ಸುಟ್ಟಾಕ್ಬಿಟ್ರೆ? ಯಾರು ಹಂಗೆ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಯಾರು ಬೇಕಾದರೂ ಮಾಡ್ಬೋದು. ಯಾರೋ ಯಾಕೆ, ನಾವೇ ಮಾಡಿದ್ರು ಮಾಡ್ಬೋದು.